ನಾನು ಪ್ರತಿದಿನ ಪುಸ್ತಕ ಓದುತ್ತೇನೆ. ಅವನು ನಿನ್ನೆ ಶಾಲೆಗೆ ಹೋಗಿದ್ದ. ಅವಳು ಸದ್ಯ ಓದುತ್ತಿದ್ದಾಳೆ. ನಾವು ಆಟವಾಡುತ್ತಿದ್ದೆವು. ನೀನು ಬಂದರೆ ನಾನು ಸಹಾಯ ಮಾಡ್ತೀನಿ. ನನಗೆ ಹಾಡು ಹಾಡಲು ಇಷ್ಟವಿದೆ. ಅವನು ನಾಳೆ ಬರಬಹುದು. ನಾನು ಎತ್ತರದಿಂದ ಹೆದರುತ್ತೇನೆ. ಅವಳು ಕೇಕ್ ತಿನ್ನಬಯಸಿದ್ದಾಳೆ. ನೀವು ಈ ಸಿನಿಮಾ ನೋಡಿದ್ದೀರಾ? ಹೆಲೋ ಆಲ್, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. ನಿಮಗೆ ಈ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂತಹ ಈ 10 ಕನ್ನಡದ ವಾಕ್ಯಗಳನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ. ಪಾಸ್ ದ ವಿಡಿಯೋ ಆ್ಯಂಡ್ ಡೂ ಯುವರ್ ಟ್ರಾನ್ಸ್ಲೇಷನ್. ನಿಮಗೆ ಬಂದ ಹಾಗೆ ಟ್ರಾನ್ಸ್ಲೇಷನನ್ನು ಮಾಡಿ ವಿಡಿಯೋ ಪಾಸ್ ಮಾಡಿ. ಈಗ ಶುರು ಮಾಡಿ. ಗುಡ್, ನೀವು ಟ್ರೈ ಮಾಡಿದ್ದೀರಾ ಅಂತ ಅನ್ಕೋತೀವಿ. ಈಗ ಒಂದೊಂದೇ ಸೆಂಟೆನ್ಸನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗೋಣ. ನೀವು ಬರೆದಿರ್ತಕ್ಕಂತಹ ಸೆಂಟೆನ್ಸ್ಗಳನ್ನು ಗಮನಿಸ್ತಾ ಹೋಗಿ. ಇದು ಬರೀ ಟ್ರಾನ್ಸ್ಲೇಷನ್ ಅಷ್ಟೇ ಅಲ್ಲ, ನಿಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಷ್ಟೇ ಅಲ್ಲ, ಫ್ಲೂಯೆನ್ಸಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಅಟ್ ದ ಎಂಡ್ ನೀವೇ ಹೇಳ್ತೀರಾ, ಐ ಲರ್ನ್ಡ್ ಅ ಲಾಟ್ ಅಂಥೇಳಿ. ಎಸ್, ಈಗ ಒಂದೊಂದೇ ಟ್ರಾನ್ಸ್ಲೇಷನನ್ನು ನೋಡ್ತಾ ಹೋಗೋಣ. ನಾನು ಪ್ರತಿದಿನ ಪುಸ್ತಕ ಓದುತ್ತೇನೆ. ದಿಸ್ ಈಸ್ ದ ಸೆಂಟೆನ್ಸ್, ರೈಟ್? ಇದಕ್ಕೆ ಏನಂತ ಹೇಳ್ಬೋದು ಗಮನಿಸಿ. ಐ ರೀಡ್ ಅ ಬುಕ್ ಎವ್ರಿ ಡೇ. ಡೈಲಿ ಅಂದ್ರೂ ಕರೆಕ್ಟೇ. ಐ ರೀಡ್ ಎ ಬುಕ್ ಡೈಲಿ ಅಥವಾ ಐ ರೀಡ್ ಅ ಬುಕ್ ಎವ್ರಿ ಡೇ ಅಂತ ಹೇಳಿದ್ರು ಕರೆಕ್ಟೇ. ಸೊ ಇಲ್ಲಿ ಕೆಲವರು ಏನಂತ ಹೇಳಿದ್ರು ಗೊತ್ತಾ? ಐ ವಿಲ್ ರೀಡ್ ಬುಕ್ಸ್ ಡೈಲಿ ಅಂತ ಹೇಳಿದ್ರು ಕೆಲವರು. ಡಿಫ್ರೆನ್ಸ್ ಏನ್ ಗೊತ್ತಾ ಇಲ್ಲಿ? ಐ ರೀಡ್ ಎ ಬುಕ್ ಎವ್ರಿ ಡೇ ಅನ್ನೋದಕ್ಕೂ ಐ ವಿಲ್ ರೀಡ್ ಎ ಬುಕ್ ಎವ್ರಿ ಡೇ ಅಂತ ಹೇಳಬಾರ್ದು. ಐ ವಿಲ್ ರೀಡ್ ಎ ಬುಕ್ ಅಂತಂದ್ರೆ ನಾನು ಪುಸ್ತಕ ಓದುತ್ತೇನೆ. ವಿಲ್ ಅಂತಕ್ಕಂಥದ್ದು ಏನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಫ್ಯೂಚರ್ ಅನ್ನ, ಮುಂದೆ ಆಗ್ತಕ್ಕಂಥ ಸಾಧ್ಯತೆಯನ್ನ ಅದು ಇಂಡಿಕೇಟ್ ಮಾಡುತ್ತೆ ವಿಲ್ ಅಂತಕ್ಕಂಥದ್ದು. ಐ ರೀಡ್ ಎ ಬುಕ್, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಕರಿತೀವಿ. ಇದನ್ನ ಯಾವಾಗ್ಲೂ ದಿನಾಲು ಮಾಡ್ತಕ್ಕಂಥ ಕೆಲಸಗಳಿಗೆ, ಹ್ಯಾಬಿಚುವಲ್ ಆಕ್ಷನ್ಸ್ ಗಳಿಗೆ ಸಿಂಪಲ್ ಪ್ರೆಸೆಂಟ್ ಅನ್ನೇ ಯೂಸ್ ಮಾಡಬೇಕು, ವಿಲ್ ಅಲ್ಲ. ಐ ರೀಡ್ ಎ ಬುಕ್ ಎವ್ರಿ ಡೇ ಅಂತಂದ್ರೆ ನಾನು ದಿನಾಲು ಪುಸ್ತಕವನ್ನ ಓದ್ತೇನೆ. ವಿಲ್ ಅನ್ನ ಯಾಕೆ ಬಳಸಬಾರ್ದು ಅಂತ ಅರ್ಥ ಆಯ್ತಲ್ವಾ? ಎಸ್, ಐ ವಿಲ್ ರೀಡ್ ಎ ಬುಕ್ ಅಂತಂದ್ರೆ ನಾನು ಪುಸ್ತಕ ಓದುತ್ತೇನೆ ಅಂದ್ರೆ ಫ್ಯೂಚರ್ ಅಲ್ಲಿ ಅನ್ನೋ ಮೀನಿಂಗ್ ಬರುತ್ತೆ. ದಟ್ಸ್ ದ ಡಿಫ್ರೆನ್ಸ್. ಅವನು ನಿನ್ನೆ ಶಾಲೆಗೆ ಹೋಗಿದ್ದ. ಏನಂತ ಹೇಳ್ಬೇಕು ನೋಡಿ. He went to the school yesterday. Yeah, he went to the school yesterday. ಅಂದ್ರೆ ಇದು ಪಾಸ್ಟ್ ಟೆನ್ಸ್, ಈಗಾಗಲೇ ಆಗ್ಬಿಟ್ಟಿದೆ. ಹೋಗಿದ್ದ, ದಟ್ ಮೀನ್ಸ್ ಈ ಕೆಲಸ ಆಗ್ಬಿಟ್ಟಿದೆ. ಅಂತಹ ಸಂದರ್ಭದಲ್ಲಿ ವಿ ಟು ಅನ್ನ ಬಳಸ್ತೀವಿ. ವೆಂಟ್, ಗೋ ಅಂದ್ರೆ ಹೋಗೋದು, ವೆಂಟ್ ಅಂದ್ರೆ ಹೋಗಿದ್ದ. ಹಿ ವೆಂಟ್ ಟು ದ ಸ್ಕೂಲ್ ಎಸ್ಟರ್ಡೇ. ನೋಡಿ, ನಿನ್ನೆ, ಮೊನ್ನೆ, ಮತ್ತೆ ಈ ದಿನ, ಈಗ, ದಿನಾಲು ಇಂತಹ ಟೈಮ್ ಅನ್ನ ಇಂಡಿಕೇಟ್ ಮಾಡಬೇಕಾದ ಸಂದರ್ಭದಲ್ಲಿ ವಾಕ್ಯದ ಕೊನೆಗೆ ಬಳಸ್ತೀವಿ. ಗಮನಿಸ್ತಾ ಇದ್ದೀರಾ? ಹಿ ವೆಂಟ್ ಟು ದ ಸ್ಕೂಲ್ ಎಸ್ಟರ್ಡೇ. ಎಸ್ಟರ್ಡೇ ಅಂತಕ್ಕಂಥ ಪದ ಟೈಮ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಅದನ್ನ ಕೊನೆಗೆ ಬಳಸ್ತೀವಿ. ಓಕೆ, ಅವಳು ಈಗ ಸದ್ಯ ಓದ್ತಾ ಇದ್ದಾಳೆ. ಏನಂತ ಹೇಳ್ಬೋದು? ಶಿ ಈಸ್ ರೀಡಿಂಗ್ ನೌ ಅಥವಾ ರೈಟ್ ನೌ. ಶಿ ಈಸ್ ರೀಡಿಂಗ್ ನೌ. ಈಗ ಆಕೆ ಓದ್ತಾ ಇದ್ದಾಳೆ. ಆನ್ ಗೋಯಿಂಗ್ ಆಕ್ಷನ್ಸ್ ಅಂತ ಕರಿತೀವಿ. ರೀಡಿಂಗ್, ರೀಡಿಂಗ್ ಅಂತಂದ್ರೆ ಆ ಕೆಲಸ ಆಗ್ತಾ ಇದೆ. ಯಾರು ಓದ್ತಾ ಇದ್ದಾರೆ? ಆಕೆ. ಶಿ ಈಸ್ ರೀಡಿಂಗ್. ಯಾವಾಗ? ನೌ. ಟೈಮ್ ಅನ್ನು ಇಂಡಿಕೇಟ್ ಮಾಡ್ತಕ್ಕಂಥ ವರ್ಡ್ ಅನ್ನ ಕೊನೆಗೆ ಹೇಳ್ತಾ ಇದ್ದೀವಿ. ಗಾಟ್ ಇಟ್? ಎಸ್, ನಾವು ಆಟವಾಡ್ತಾ ಇದ್ವಿ. ಇದು ಕೂಡ ಆನ್ ಗೋಯಿಂಗ್ ಆಕ್ಷನ್, ಆದ್ರೆ ಪಾಸ್ಟ್ ಅಲ್ಲಿ. ಆಟವಾಡ್ತಾ ಇದ್ವಿ, ಯಾವಾಗ? ಮಾಡ್ತಾ ಇದ್ವಿ, ಆಡ್ತಾ ಇದ್ವಿ ಅಂತ ಬಂದಾಗ ING ಫಾರ್ಮ್ ಅನ್ನ ಬಳಸಬೇಕು. ಪ್ಲೇಯಿಂಗ್, ಹೌದಲ್ವಾ? ವಿ ವರ್ ಪ್ಲೇಯಿಂಗ್. ಪ್ಲೇಯಿಂಗ್, ವಿ ವರ್ ಪ್ಲೇಯಿಂಗ್. ನಾವು ಆಟ ಆಡ್ತಾ ಇದ್ವಿ ಅಷ್ಟೇ. ಟೈಮ್ ಅನ್ನಲ್ಲಿ ಏನು ಹೇಳಿಲ್ಲ ಯಾವಾಗ ಅಂತೇಳಿ. ಆಟ ಆಡ್ತಾ ಇದೀವಿ ಅಷ್ಟೇ. ವಿ ಆರ್ ಪ್ಲೇಯಿಂಗ್ ಅಂದ್ರೆ ಈಗ ಆಟ ಆಡ್ತಾ ಇದೀವಿ. ವಿ ವರ್ ಪ್ಲೇಯಿಂಗ್ ಅಂದ್ರೆ ಯಾವಾಗ? ಪಾಸ್ಟ್ ಅಲ್ಲಿ ಆಟ ಆಡ್ತಾ ಇದ್ದೆವು. ಓಕೆನಾ? ಗೊತ್ತಾಗ್ತದೇನಾ ಡಿಫ್ರೆನ್ಸ್? ನಾವು ಆಟ ಆಡ್ತಾ ಇರ್ತೀವಿ ಅಂತ ಹೇಳ್ಬೇಕು ಅಂತಂದ್ರೆ
ವಿ ವಿಲ್ ಬಿ ಪ್ಲೇಯಿಂಗ್ ಟುಮಾರೋ, ಆ ಥರ. ಎಸ್, ನೀನ್ ಬಂದ್ರೆ ನಾನು ಸಹಾಯ ಮಾಡ್ತೀನಿ. ನೆಕ್ಸ್ಟ್ ಸೆಂಟೆನ್ಸ್ ಅನ್ನು ಗಮನಿಸಿ. ಇಫ್ ಯು ಕಮ್, ನೀನು ಬಂದ್ರೆ ನಾನೇನ್ ಮಾಡ್ತೀನಿ? ಸಹಾಯ ಮಾಡ್ತೀನಿ. ಐ ವಿಲ್ ಹೆಲ್ಪ್. ಯಾರಿಗೆ ಸಹಾಯ ಮಾಡ್ತೀನಿ? ನಿನಗೆ. ಇಫ್ ಯು ಕಮ್ ಐ ವಿಲ್ ಹೆಲ್ಪ್ ಯು, ಅಷ್ಟೇ. ನೀನ್ ಒಂದು ವೇಳೆ ನೀನ್ ಬಂದ್ರೇನೆ ನಾನು ಸಹಾಯ ಮಾಡ್ತೀನಿ. ಕಂಡೀಷನ್ ಅದು. ಇವನ್ನ ಕಂಡೀಷನಿಂಗ್ ಅಂತ ಕರೀತಾರೆ, ಇಫ್ ಅನ್ನ ಬಳಸಿ ಮಾಡ್ತಕ್ಕಂಥ ಸೆಂಟೆನ್ಸಸ್. ಇಫ್ ಯು ಕಮ್, ನೀನ್ ಬಂದ್ರೆ ನಾನು ಸಹಾಯ ಮಾಡ್ತೀನಿ. ನೀನ್ ಬರ್ಲಿಲ್ಲ ಅಂದ್ರೆ ನಾನು ಸಹಾಯ ಮಾಡೋದಿಲ್ಲ ಅಂತ ಹೇಳ್ಬೇಕಂದ್ರೆ ಯಾವ ತರ ಹೇಳ್ತೀನಿ ನೋಡ್ರಿ. ಇಫ್ ಯು ಡೋಂಟ್ ಕಮ್ ಐ ವೋಂಟ್ ಹೆಲ್ಪ್ ಯು. ಇಫ್ ಯು ಡೋಂಟ್ ಕಮ್ ಐ ವಿಲ್ ನಾಟ್ ಹೆಲ್ಪ್ ಯು. ರೈಟ್? ನೀನ್ ಬಂದ್ರೆ ನಾನು ಸಹಾಯ ಮಾಡೋದಿಲ್ಲ ಅಂತ ಹೇಳ್ಬೇಕು ಅನ್ಕೊಳ್ಳಿ, ಯಾವ ತರ ಹೇಳ್ತೀರಾ? ಇಫ್ ಯು ಕಮ್ ಐ ವಿಲ್ ನಾಟ್ ಹೆಲ್ಪ್ ಯು. ರೈಟ್? ನೀನ್ ಬರ್ದೇ ಇದ್ರೆ ನಾನು ಸಹಾಯ ಮಾಡೋದಿಲ್ಲ. ಇಫ್ ಯು ಕಮ್, ನೀನು ಬರ್ದೇ ಇದ್ರೆ, ಇಫ್ ಯು ಡೋಂಟ್ ಕಮ್ ಐ ವಿಲ್ ನಾಟ್ ಹೆಲ್ಪ್ ಯು, ಲೈಕ್ ದಟ್. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ನನಗೆ ಹಾಡು ಆಡಲು ಇಷ್ಟವಿದೆ. ಐ ಲೈಕ್ ಟು ಸಿಂಗ್ ಸಾಂಗ್ಸ್. ಐ ಲೈಕ್ ಟು ಸಿಂಗ್ ಎ ಸಾಂಗ್ ಅಂದ್ರೆ ನನಗೆ ಒಂದು ಹಾಡು ಆಡ್ಲಿ ಇಷ್ಟ. ನನಗೆ ಜನರಲಿ ಹಾಡು ಆಡ್ಲಿಕ್ಕೆ ಇಷ್ಟ ಅಂತ ಹೇಳ್ಬೇಕಂದ್ರೆ ಐ ಲೈಕ್ ಟು ಸಿಂಗ್ ಸಾಂಗ್ಸ್. ಐ ಲೈಕ್ ಟು, ನೆಕ್ಸ್ಟ್ ಯಾವುದನ್ನ ಏನ್ ಮಾಡ್ಲಿಕ್ಕೆ ಇಷ್ಟನೋ ಆ ಒಂದು ನೌನ್ ಅನ್ನ ಹೇಳ್ಬೇಕು, ಆ ವರ್ಬ್ ಅನ್ನ ಹೇಳ್ಬೇಕು. ಐ ಲೈಕ್ ಟು ಸಿಂಗ್, ನನಗೆ ಓದ್ಲಿಕ್ಕೆ ಇಷ್ಟ. ಐ ಲೈಕ್ ಟು ರೀಡ್, ಆತನಿಗೆ ಮಾತನಾಡುವುದು ಇಷ್ಟ. ಹಿ ಲೈಕ್ಸ್ ಟು ಬರುತ್ತೆ ಆಗ. ಯಾವಾಗ ನಾವು ಹಿ ಶಿ ಇಟ್ ಅನ್ನ ಬಳಸ್ತೀವೋ ಲೈಕ್ಸ್ ಟು ಅನ್ನ ಬಳಸ್ಬೇಕು. ಓಕೆ, ಅವನು ನಾಳೆ ಬರಬಹುದು. ನೋಡಿ, ಬರಬಹುದು ಅಂತ ಹೇಳ್ತಾ ಇದ್ದೀವಿ. ಹಿ ಮೇ ಕಮ್ ಟುಮಾರೋ. ಹಿ ಮೇ ಕಮ್ ಟುಮಾರೋ. ಮೇ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಮುಂದೆ ಆಗುವ ಸಾಧ್ಯತೆಯ ಬಗ್ಗೆ. ಬರಬಹುದು ಅಂತ ಹೇಳ್ತಾ ಇದೀವಿ ಅಷ್ಟೇ, ಖಂಡಿತವಾಗಿ ಬರ್ತಾನ ಅಂತ ಹೇಳ್ತಾ ಇಲ್ಲ. ಹಿ ಮೇ ಕಮ್ ಟುಮಾರೋ, ಅವನು ನಾಳೆ ಬರಬಹುದು. ಮೇ ಎಲ್ಲದಕ್ಕೂ ಬಳಸ್ತೀವಿ. ಅವರು ನಾಳೆ ಬರಬಹುದು, ದೇ ಮೇ ಕಮ್ ಟುಮಾರೋ. ಆಕೆ ನಾಡಿದ್ದು ಬರಬಹುದು, ಶಿ ಮೇ ಕಮ್ ದ ಡೇ ಆಫ್ಟರ್ ಟುಮಾರೋ, ಲೈಕ್ ದಟ್. ಮೇ ಅಂದ್ರೆ ಆಗಬಹುದು, ಆ ಕೆಲಸ ಆಗಬಹುದು ಅನ್ನೋದ್ರ ಬಗ್ಗೆ. ರೈಟ್? ನೆಕ್ಸ್ಟ್, ನನಗೆ ಎತ್ತರ ಅಂತಂದ್ರೆ ಹೆದರಿಕೆ. ನಾನು ಎತ್ತರದಿಂದ ಹೆದರುತ್ತೇನೆ. ನೋಡ್ರಿ, ಐ ಆಮ್ ಅಫ್ರೈಡ್ ಅಂತ ಹೇಳ್ತೀವಿ. ಐ ಆಮ್ ಅಫ್ರೈಡ್ ಆಫ್. ಐ ಆಮ್ ಅಫ್ರೈಡ್ ಆಫ್ ಏನು? ಏನಂದ್ರೆ ಭಯ? ಹೈಟ್ಸ್. ಐ ಆಮ್ ಅಫ್ರೈಡ್ ಆಫ್ ಹೈಟ್ಸ್. ಈ ಪದವನ್ನ ಗಮನಿಸಿ, ಅಫ್ರೈಡ್ ಆಫ್, ಈ ಫ್ರೇಸ್ ಅನ್ನ ಗಮನಿಸಿ. ಅಫ್ರೈಡ್ ಆಫ್ ಅಂತಲೇ ಬಳಸ್ಬೇಕು. ಎಸ್, ಫಿಯರ್ ಅಂತಂದ್ರೆ ಒಂದು ಜಸ್ಟ್ ಒಂದು ಭಯ, ಸಣ್ಣ ಪುಟ್ಟ ಭಯ ಅಂತ ಇರ್ಬೋದು. ಬಟ್ ಪರ್ಟಿಕ್ಯುಲರ್ ಆಗಿ ಒಂದು ಥಿಂಗ್ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಅಫ್ರೈಡ್ ಆಫ್ ಅಂತಲೇ ಹೇಳ್ಬೇಕು. ನನಗೆ ಈ ಹಾವು ಅಂದ್ರೆ ಭಯ. ಐ ಆಮ್ ಅಫ್ರೈಡ್ ಆಫ್ ಸ್ನೇಕ್ಸ್. ನನಗೆ ಡಾರ್ಕ್ನೆಸ್ ಅಂದ್ರೆ ಭಯ. ಐ ಆಮ್ ಅಫ್ರೈಡ್ ಆಫ್ ಡಾರ್ಕ್ನೆಸ್. ಆಕೆಗೆ ಕಾಕ್ರೋಚಸ್ ಅಂದ್ರೆ ಭಯ. ಶಿ ಈಸ್ ಅಫ್ರೈಡ್ ಆಫ್ ಕಾಕ್ರೋಚಸ್. ಅರ್ಥ ಆಗ್ತಾ ಇದೆನಾ? ಅಫ್ರೈಡ್ ಆಫ್ ಅಂತ ಹೇಳಿದ್ಮೇಲೆ ಯಾವುದಂದ್ರೆ ಭಯ ಅದನ್ನ ಮೆನ್ಷನ್ ಮಾಡ್ಬೇಕು ಅಷ್ಟೇ. ಎಸ್, ಆಕೆ ಕೇಕ್ ತಿನ್ನ ಬಯಸುತ್ತಾಳೆ. ಶಿ ವಾಂಟ್ಸ್ ಟು ಈಟ್ ಕೇಕ್, ಅಷ್ಟೇ. ಶಿ ವಾಂಟ್ಸ್ ಟು ಈಟ್ ಕೇಕ್. ಏನ್ ಮಾಡ್ಲಿಕ್ಕೆ ಬಯಸ್ತಾಳೋ ಅಂತ ಅದನ್ನ ಹೇಳ್ಬೇಕಾದ್ರೆ ವಾಂಟ್ ಅಂತ ಹೇಳ್ತೀವಿ. ನನಗೆ ಕೇಕ್ ತಿನ್ಲಿಕ್ಕೆ ಇಷ್ಟ ಅಂತ ಹೇಳ್ಬೇಕಂದ್ರೆ ಐ ವಾಂಟ್ ಟು ಈಟ್ ಕೇಕ್. ನಮಗೆ ಕೇಕ್ ತಿನ್ಲಿಕ್ಕೆ ಇಷ್ಟ, ವಿ ವಾಂಟ್ ಟು ಈಟ್ ಕೇಕ್. ಹಿ ಶಿ ಇಟ್ ಬಂದಾಗ ವಾಂಟ್ಸ್ ಬರುತ್ತೆ, ಅಥವಾ ಐ ಮತ್ತೆ ಎನಿ ಪ್ಲೂರಲ್ ಬಂದಾಗ ವಾಂಟ್ ಬರುತ್ತೆ. ದಟ್ಸ್ ದ ಡಿಫರೆನ್ಸ್.
ವಾಂಟ್ ಟು ಬಂದ್ಮೇಲೆ ವಿ ಒನ್ ಅನ್ನ ಬಳಸಬೇಕು. ರೈಟ್. ನನಗೆ ಇಂಗ್ಲಿಷ್ ನಲ್ಲಿ ಮಾತಾಡ್ಲಿಕ್ಕೆ ಇಷ್ಟ. ಐ ವಾಂಟ್ ಟು ಸ್ಪೀಕ್ ಇನ್ ಇಂಗ್ಲಿಷ್. ಅವರಿಗೆ ಕತೆಗಳನ್ನ ಕೇಳಲಿಕ್ಕೆ ಇಷ್ಟ. ದೇ ವಾಂಟ್ ಟು ಲಿಸನ್ ಟು ಸ್ಟೋರೀಸ್. ರೈಟ್. ಆ ತರ ಬೇರೆ ಬೇರೆ ಸೆಂಟೆನ್ಸ್ ಎಲ್ಲವನ್ನು ಮಾಡ್ತಾ ಹೋಗ್ಬೋದು. ನೀವು ಈ ಸಿನಿಮಾ ನೋಡಿದ್ದೀರಾ? ಸಾಕಷ್ಟು ಜನ ಡಿಡ್ ಯು ಸಿ ದಿಸ್ ಮೂವಿ ಅಂತ ಹೇಳಿದ್ರು. ತಪ್ಪಲ್ಲ, ಬಟ್ ಹ್ಯಾವ್ ಯು ಇದು ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗುತ್ತೆ ಇಲ್ಲಿ. ಹ್ಯಾವ್ ಯು ಸೀನ್ ದಿಸ್ ಮೂವಿ? ಹ್ಯಾವ್ ಯು ಅನ್ನ ಬಳಸ್ಬೇಕು. ಅಂದ್ರೆ ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನೀವು ಇದನ್ನ ಟ್ರೈ ಮಾಡಿದ್ದೀರಾ ಅಥವಾ ಇನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ, ಇಲ್ಲಿ ಫಿಲಿಂ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದೆನಾ, ಅದನ್ನ ನೋಡಿದ್ದೀರಾ ಅಂತ ಕೇಳ್ತಾ ಇದ್ದೀವಿ, ಆ ಅನುಭವ ಇದೆನಾ ಅಂತ ಕೇಳ್ತಾ ಇದ್ದೀವಿ. ಅಂತಹ ಸಂದರ್ಭದಲ್ಲಿ ಹ್ಯಾವ್ ಯು ಅನ್ನ ಬಳಸಬೇಕು. ಹ್ಯಾವ್ ಯು ಸೀನ್ ದಿಸ್ ಮೂವಿ? ಎಸ್. ನೀವು ಈ ಫುಡ್ ಅನ್ನ ಟ್ರೈ ಮಾಡಿದ್ದೀರಾ? ಹ್ಯಾವ್ ಯು ಟ್ರೈಡ್ ದಿಸ್ ಫುಡ್? ನೋಡಿ, ಸೀನ್ ಜಾಗದಲ್ಲಿ ವಿ3 ಅನ್ನ ಬಳಸಬೇಕು. ಸೀನ್, ಟ್ರೈಡ್, ಗಾನ್. ನೀವು ಅಮೆರಿಕಕ್ಕೆ ಹೋಗಿದ್ದೀರಾ? ಹ್ಯಾವ್ ಯು ಗಾನ್ ಟು ಅಮೆರಿಕಾ? ಲೈಕ್ ದಟ್ ವಿ3 ಅನ್ನ ಬಳಸ್ತಾ ಹೋಗ್ಬೇಕು. ನಾವು using all these sentences, there is a beautiful story. ಇಲ್ಲಿ ನಾವು ಬಳಸ್ಕೊಂಡಿರ್ತಕ್ಕಂತಹ ಸೆಂಟೆನ್ಸಸ್ ಏನಿದಾವಲ್ವಾ, ನೀವು ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂತಹ ಸೆಂಟೆನ್ಸಸ್, ಅವೇ ಸೆಂಟೆನ್ಸ್ ಅನ್ನ ಮಾಡಿಕೊಂಡು ಹೆಣೆದಿರ್ತಕ್ಕಂಥ ಒಂದು ಸ್ಟೋರಿ. ಸ್ಟೋರಿ ದ ಬಿಗ್ ಡೇ. Ravi was a curious boy. He reads a book every day, dreaming of big adventures and faraway places. He went to school yesterday with great excitement because his teacher had announced a surprise. His friend Meena was already in class. She is reading now, he noticed, flipping through a colorful science book. At lunch, Ravi said, "Yesterday we were playing in the rain. It was fun." Meena smiled and said, "If you come, I will help you with your science project." Ravi laughed and replied, "Thank you, and also I like to sing songs. I am planning to sing at the school event." "Will your cousin come to the event?" Meena asked. Ravi said, "Yes, he may come tomorrow." "But I'm nervous," Ravi admitted. "I am afraid of heights and the stage is so tall." "Don't worry," Meena comforted him. "We'll celebrate after. She wants to eat cake already," she joked, pointing at their teacher who had a sweet tooth. That evening, Ravi asked his parents, "Have you seen this movie about a boy who wins a singing contest? I want to be like him." ಇಲ್ಲಿ ಗಮನಿಸಿದ್ರ ಈ ಸ್ಟೋರಿಯಲ್ಲಿ ನಾವೇನ್ ಬಳಸ್ಕೊಂಡಿದ್ವಿ, ಆಲ್ರೆಡಿ ಇರ್ತಕ್ಕಂಥ ಸೆಂಟೆನ್ಸಸ್ ಅನ್ನ ಬಳಸ್ಕೊಂಡು ಈ ಸ್ಟೋರಿಯನ್ನ ಮಾಡಿದೀವಿ. ಈ ಸೆಂಟೆನ್ಸಸ್ ಅಂದ್ರೆ ಜಸ್ಟ್ ಟ್ರಾನ್ಸ್ಲೇಟ್ ಮಾಡೋದಲ್ಲ, ಅದ್ರ ಹಿಂದೆ ಇರ್ತಕ್ಕಂತಹ ರೂಲ್ಸ್ ಅನ್ನ ಅರ್ಥ ಮಾಡ್ಕೊಳ್ತಾ ಹೋದ್ರೆ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಅದೇ ರೂಲ್ಸ್ ಅನ್ನ ಅಪ್ಲೈ ಮಾಡ್ಕೊಂಡು ಹೊಸ ಹೊಸ ಸೆಂಟೆನ್ಸ್ ಅನ್ನ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ರೈಟ್. ಅದು ಆದ್ಮೇಲೆ ಕೇಳಿಸ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನಾವು ಮೈಂಡ್ಫುಲ್ ಲಿಸನಿಂಗ್ ಅಂತ ನಾವೇನು 10H 1H ಅಲ್ಲಿ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದೀವಲ್ವ, ದಟ್ಸ್ ವೆರಿ ಇಂಪಾರ್ಟೆಂಟ್. ಕೇಳಿಸ್ಕೊಳ್ತಾ ಇರ್ಬೇಕಾದ್ರೆ ಗಮನಿಸಿ ಒಂದೊಂದು ಪದವನ್ನ ಯಾವ ತರ ಪ್ರೊನೌನ್ಸ್ ಮಾಡ್ತಾ ಇದ್ದಾರೆ, ಎಲ್ಲಿ ನಿಲ್ಲಿಸ್ತಾ ಇದ್ದಾರೆ, ಎಲ್ಲಿ ಎಕ್ಸ್ಪ್ರೆಷನ್ ಅನ್ನ ಕೊಡ್ತಾ ಇದ್ದಾರೆ, ಆ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲವನ್ನ ಗಮನಿಸ್ತಾ ಹೋದಂತೆ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಆಟೋಮ್ಯಾಟಿಕಲಿ ನಾವೇನ್ ಮಾಡ್ತೀವಿ ಅಂದ್ರೆ ವಿ ಸೇ ಕಾಪಿ ದ ಸೇಮ್. ಎಸ್, ನಾವೇನನ್ನ ಕೇಳಿಸ್ಕೊಳ್ತಾ ಇರ್ತೀವೋ ನಾವು ಮಾತಾಡೋದ್ರ ಮೇಲೆ ಅದು ಇನ್ಫ್ಲೂಯೆನ್ಸ್ ಆಗುತ್ತೆ. ದಟ್ಸ್ ವೈ ಐ ಆಸ್ಕ್ಡ್ ಯು ಟು ಲಿಸನ್ ಡೈಲಿ. ದಿನಾಲು ಕೇಳಿಸ್ಕೊಳ್ಳೋದನ್ನ ಅಭ್ಯಾಸ ಮಾಡ್ತಾ ಹೋಗಿ. ಕೇಳಿಸ್ಕೊಳ್ಳೋದು ಅಂತಂದ್ರೆ ಫೋಕಸ್ ಮಾಡಿ, ಕಾನ್ಸಂಟ್ರೇಟ್ ಮಾಡಿ ಅದನ್ನ ಕೇಳಿಸ್ಕೊಳ್ಳೋದ್ರ ಮೇಲೆನೇ ಗಮನ ಇಡೋದು. ಈ ತರ ಆದಾಗ ತುಂಬಾ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇರುತ್ತೆ. ಯಾ
ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಎಲ್ಲರೂ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಥ್ಯಾಂಕ್ಸ್ ಫಾರ್ ದಟ್. ಬೇಸ್ಡ್ ಆನ್ ದೀಸ್ ಸೆಂಟೆನ್ಸಸ್, ಈ ರೂಲ್ಸ್ ಏನ್ ತಿಳ್ಕೊಂಡ್ರಲ್ವಾ ಇವತ್ತು, ಇದ್ರ ಮೇಲೆನೆ ನೀವು ಓನ್ ಆಗಿ ಕೆಲವು ಸೆಂಟೆನ್ಸ್ ಇಂಗ್ಲಿಷ್ ಕನ್ನಡದಲ್ಲಿ ಕೊಟ್ಟಿರ್ತೀನಿ, ನಾನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಅಟ್ ದ ಎಂಡ್ ಕೀಯನ್ನು ಕೂಡ ಪ್ರೊವೈಡ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ರೈಟ್, now it's time to clear your doubts. If you have any doubts now, raise your hands and you can clear your doubts, or else type it in the chat box. ಹಲೋ, ಗುಡ್ ಈವ್ನಿಂಗ್ ಸರ್. Very good evening. ಸರ್, ನೀವು ಹೇಳಿದ್ರಲ್ಲ ಈ ಕಮ್ ಅಲ್ಲ ಈ ಮೇ ಕಮ್ ಟುಮಾರೋ Yeah. ಅಂತ, ಅದಕ್ಕೆ ಈ ವಿಲ್ ಆಗಲ್ವಾ ಸರ್? ಏನ್ ಡಿಫ್ರೆನ್ಸ್ ಇರುತ್ತೆ? Yeah, wonderful. ವಿಲ್ಗೂ ಎಕ್ಸಲೆಂಟ್, ಗುಡ್ ಕ್ವಶನ್. ಈ ವಿಲ್ ಅಂತಂದ್ರೆ ಅವ್ನು ನಾಳೆ ಬರ್ತಾನೆ ಅಷ್ಟೇ, ಬರ್ತಾನೆ. ಈ ಮೇ ಕಮ್ ಅಂತಂದ್ರೆ ನಾಳೆ ಬರಬಹುದು. ನೋ ಗ್ಯಾರಂಟಿ. ಈ ಮೇ ಅಂತಂದ್ರೆ ಬರಬಹುದು, ಬರ್ದೇನೂ ಇರಬಹುದು. ಮೇ ಬಳಸಿದಾಗ ಆ ಮೀನಿಂಗ್ ಕೊಡುತ್ತೆ. ಈ ವಿಲ್ ಅಂದ್ರೆ ನಾಳೆ ಬರ್ತಾನೆ ಅನ್ನೋ ಮೀನಿಂಗ್ ಬರುತ್ತೆ. ದಟ್ಸ್ ದ ಡಿಫರೆನ್ಸ್. ಓಕೆ ಸರ್. ನೀವು ಈ ಸಿನಿಮಾ ನೋಡಿದೀರಾ? ಆ ಸೆಂಟೆನ್ಸ್ ಅಲ್ಲಿ ಸರ್ ಆರ್ ಯು ಯಾಕೆ ಬಳಸಲ್ಲ, ನಾವಲ್ಲಿ ಹ್ಯಾವ್ ಯು ಅಂತಾನೆ ಯಾಕೆ ಬಳಸ್ತೀವಿ ಅಂತ? ಆರ್ ಅನ್ನ ಯಾವಾಗ ಬಳಸ್ತಾರೆ ಅಂತಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದ್ರೆ, ಅಂದ್ರೆ ಯಾವ್ದಾದ್ರು ಒಂದು ಕೆಲಸ ಆಗ್ತಾ ಇದ್ರೆ ಆರ್ ಅನ್ನ ಬಳಸ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಸಿನಿಮಾ ನೋಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಆರ್ ಯು ವಾಚಿಂಗ್ ದ ಮೂವಿ ನಡೀತಾ ಇರ್ಬೇಕು. ING ಫಾರ್ಮ್ ಬಂದಾಗ ಆರ್ ಅನ್ನ ಬಳಸ್ತಾರೆ. ಓಕೆ ಸರ್. ಎಸ್, ನೀವು ಮಾರ್ಕೆಟ್ ಗೆ ಹೋಗ್ತಾ ಇದ್ದೀರಾ, ಆರ್ ಯು ಗೋಯಿಂಗ್ ಟು ದ ಮಾರ್ಕೆಟ್? ಒಂದು ಕೆಲಸ ಕಂಪ್ಲೀಟ್ ಆದ್ಮೇಲೆ ಸದ್ಯದಲ್ಲೇ ಆಗಿದ್ರೆ ಅಥವಾ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳ್ಬೇಕಾದ್ರೆ ಹ್ಯಾವ್ ಅನ್ನ ಬಳಸ್ತಾರೆ. ಆಲ್ರೆಡಿ ಕಂಪ್ಲೀಟೆಡ್ ವರ್ಕ್ ಹ್ಯಾವ್ ಅನ್ನ ಬಳಸ್ತಾರೆ. ಕಂಪ್ಲೀಟೆಡ್ ಅದ್ರ ಬಗ್ಗೆ ನಾವು ಕೇಳ್ತಾ ಇದೀವಿ. ಪಾಸ್ಟ್ ಟೆನ್ಸ್ ರೀಸೆಂಟ್ ಆಗಿ ಆಗಿರ್ಬಹುದು ಅಥವಾ ಎಕ್ಸ್ಪೀರಿಯನ್ಸ್ ಇರಬಹುದು, ಆ ಸಂದರ್ಭದಲ್ಲಿ ಹ್ಯಾವ್ ಅನ್ನ ಬಳಸ್ತೀವಿ. ಎಸ್, ಡಿಡ್ ಯು ವಾಚ್ ದ ಮೂವಿ ಅಂದ್ರೂ ಸೇಮ್ ಮೀನಿಂಗ್ ಕೊಡುತ್ತೆ, ಬಟ್ ಎಕ್ಸಾಕ್ಟ್ ಮೀನಿಂಗ್ ಬರಬೇಕು ಅಂತಂದ್ರೆ ಹ್ಯಾವ್ ಅನ್ನ ಬಳಸ್ತೀವಿ. ನೌ ಇಟ್ಸ್ ಯುವರ್ ಟರ್ನ್. ಇಲ್ಲಿ ಕಾಣ್ತಾ ಇರೋ ಈ 10 ವಾಕ್ಯಗಳು ಕೂಡ ಇವತ್ತು ನಾವು ಡಿಸ್ಕಸ್ ಮಾಡಿರ್ತಕ್ಕಂತಹ ಸ್ಟ್ರಕ್ಚರನ್ನೇ ಹೊಂದಿವೆ. ನೀವು ಈ ವಾಕ್ಯಗಳನ್ನು ಸಲೀಸಾಗಿ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಖಂಡಿತ ಬರುತ್ತೆ. ಟ್ರೈ ವಿತೌಟ್ ಫೇಲ್. ಇವತ್ತಿನ ಈ ಕ್ಲಾಸ್ ಹೇಗಿತ್ತು ತಪ್ಪದೆ ಕಮೆಂಟ್ ಮಾಡಿ. ಈ PDF, ಈ ಕ್ಲಾಸ್ನ PDF-ಗಾಗಿ ಇಂಗ್ಲೀಷ್ ಎಲಿಮೆಂಟ್ಸ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿಕೊಳ್ಳಿ. ಈ PDF-ನಲ್ಲಿ ಇವತ್ತಿನ ಕ್ಲಾಸ್ನ ಎಲ್ಲ ಸೆಂಟೆನ್ಸಸ್ ಟ್ರಾನ್ಸ್ಲೇಷನ್ ಮತ್ತು ಟೆಕ್ನಿಕ್ಸ್ ಮತ್ತು ಎಕ್ಸ್ಪ್ಲನೇಷನ್ ಜೊತೆಗೆ ಇವತ್ತಿನ ಟಾಸ್ಕಲ್ಲಿ ಕೊಟ್ಟಿರ್ತಕ್ಕಂತಹ 10 ಸೆಂಟೆನ್ಸ್ಗಳ ಟ್ರಾನ್ಸ್ಲೇಷನ್ ಕೀ ಕೂಡ ನಿಮಗೆ ಸಿಗುತ್ತೆ. ಜಸ್ಟ್ ಇನ್ಸ್ಟಾಲ್ ಇಂಗ್ಲೀಷ್ ಎಲಿಮೆಂಟ್ಸ್ ಆ್ಯಪ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ and I wish you happy learning.